ಸುಣ್ಣದ ತಿಳಿನೀರು ಮಾಡೋದನ್ನ ವಿಧಾನ ನೋಡೋಣ. ಸುಣ್ಣದ ತಿಳಿನೀರಿಗೆ ಏನು ಮಾಡಬೇಕು, ಒಂದು ಈ ಥರದೊಂದು ಬಕೆಟ್ಗೆ ಸರ್ ಎಷ್ಟಿದೆ ಇದು, ಎಷ್ಟು ಕೆ ಸರ್ ಇದು? ಅರ್ಧ kg ಸುಣ್ಣನ ಒಂದು 20 ಲೀಟ್ರು ಅಂದರೆ 2 ಬಿಂದಿಗೆ ನೀರಿಗೆ ಹಾಕಬೇಕು. ಹಾಕ್ಬಿಟ್ಟು ಒಂದು ಕಡ್ಡಿನಲ್ಲಿ ತಿರುಗಿಸ್ಬೇಕು. ಇದರ ಕಡ್ಡಿನಲ್ಲಿ ತಿರುಗಿಸಿದ್ರೆ ಕರಗುತ್ತೆ ಪೂರ್ತಿ. ಕರಗಿದ್ದನ್ನು ಒಂದು ರಾತ್ರಿ ಅಥವಾ 12 ಗಂಟೆ ಟೈಮ್ ಬಿಟ್ಬಿಟ್ರೆ, ಈಗ 12 ಗಂಟೆ ಟೈಮ್ ಆದರೆ ಎಲ್ಲ ಪೂರ್ತಿ ತಿಳಿದ್ಕೊಳ್ಳುತ್ತೆ. ತಿಳಿದ್ಕೊಂಡ ಮೇಲೆ ಆ ತಿಳಿ ನೀರನ್ನು ಮಾತ್ರ ಮೇಲ್ಗಡೆ ಮಾತ್ರ ಒಂದು ಜಗ್ಗಲ್ಲಿ ನೀರನ್ನು ತಗೊಂಡು, ತಿಳಿ ನೀರು ಮಾತ್ರ ತಗೊಂಡು ಅದನ್ನು ದನಗಳಿಗೆ, ಎಮ್ಮೆಗಳಿಗೆ, ಹಸುಗಳಿಗೆ, ವಿಶೇಷವಾಗಿ ಹಾಲು ಕರಿತಕ್ಕಂಥ ಹಸು ಮತ್ತು ಎಮ್ಮೆಗಳಿಗೆ ಇದನ್ನು ಫೀಡ್ ಜೊತೆಗೆ ಕೊಡ್ಬೋದು. ಇಲ್ಲ ಅಂತಂದರೆ ನೀರಿನ ಜೊತೆಗೆ, ಮುಸ್ರೆ ನೀರಿನ ಜೊತೆಗೆ ಹಾಕಿ ಕೊಡ್ಬೋದು. ನೀರು ಅಥವಾ ಮುಸ್ರೆ ನೀರು ಅಂತಾರೆ. ಅದಕ್ಕೆ ಹಾಕಿ ಕೊಟ್ಟರೆ ಕುಡಿತವೆ. ಇದು ವಿಶೇಷವಾಗಿ ಹಾಲು ಕರಿತಕ್ಕಂಥ ಹಸು ಎಮ್ಮೆಗಳಿಗೆ ಭಾಳ ಒಳ್ಳೆಯದು. ಅವು ಹಾಲು ಕರೆದಾಗ ಹಾಲಿನ ಜೊತೆಗೆ ಕ್ಯಾಲ್ಸಿಯಂ ಅಂಶ ಹೊರಬರುತ್ತೆ. ಆ ಕ್ಯಾಲ್ಸಿಯಂ ಅಂಶ ಕೊರತೆ ಆಗುತ್ತೆ ಹಸುಗಳಲ್ಲಿ, ಎಮ್ಮೆಗಳಲ್ಲಿ. ಅದನ್ನು ಪೂರೈಸಲಿಕ್ಕೋಸ್ಕರ ಈ ಥರ ಸುಣ್ಣದ ತಿಳಿ ನೀರು ರೂಪದಲ್ಲಿ ಕೊಟ್ಟರೆ ಕ್ಯಾಲ್ಸಿಯಂ ಕೊಟ್ಟೋಕ್ಕಾಗುತ್ತೆ ಹಸುಗಳಿಗೆ, ಎಮ್ಮೆಗಳಿಗೆ. ಆ ಕ್ಯಾಲ್ಸಿಯಂ ಕೊಡೋದ್ರಿಂದ ಒಂದು ಹಾಲಿನ ಉತ್ಪತ್ತಿ ಜಾಸ್ತಿ ಆಗುತ್ತೆ, ಹಾಲಿನ ಪ್ರಮಾಣ. ಜೊತೆಗೆ ಹಾಲು ಡಿಗ್ರಿ ಬರುತ್ತೆ. ಅಂದರೆ ಚೆನ್ನಾಗಿ ಈಗ ಕೆಲವೊಂದು ಸಮಯ ಇದು ಡಿಗ್ರಿ ಬಂದರೆ, ಈಗ ಹಾಲು ಡೈರಿಗಳಲ್ಲಿ ಡಿಗ್ರಿ ಮೇಲೆ ದುಡ್ಡು ಜಾಸ್ತಿ ಡಿಗ್ರಿ ಬಂದರೆ ಜಾಸ್ತಿ ಅಮೌಂಟ್ ಕೊಡ್ತಾರೆ. ಹಾಗಾಗಿ ಇದನ್ನು ಹಾಕೋದ್ರಿಂದ ಒಳ್ಳೆ ಡಿಗ್ರಿ ಬರುತ್ತೆ. ಆವಾಗ ಜಾಸ್ತಿ ಬೆಲೆನೂ ಸಿಗುತ್ತೆ ಹಾಲಿಗೆ. ಇದು ಸುಣ್ಣದ ತಿಳಿ ನೀರನ್ನು ಮಾಡ್ತಕ್ಕಂಥ ವಿಧಾನ. ಚೆನ್ನಾಗಿ ಕರಗದ ಮೇಲೆ ಒಂದು 12 ಗಂಟೆ ಟೈಮ್ ಬಿಟ್ಟರೆ ತಿಳಿಯಾಗುತ್ತೆ. ದಿನಕ್ಕೆ 2 ಸರಿ ನೀವು ಕೊಡ್ಬೋದು ಇದನ್ನು. ಬೆಳಿಗ್ಗೆ ಒಂದು ಸರಿ, ಸಂಜೆ ಒಂದು ಸರಿ. ಬೆಳಿಗ್ಗೆ ಒಂದು ಸಲ ತಗೊಂಡ ಮೇಲೆ ಎಷ್ಟು ನೀರು ತಗೋತೀರೋ ಒಂದು ಜಗ್ ತಗೊಂಡು ಒಂದು ಜಗ್ ನೀರನ್ನು ಮತ್ತೆ ಹಾಕಬೇಕು ತಗೊಂಡ ಮೇಲೆ. ಅದೇ ಥರ ಮತ್ತೆ ಸಂಜೆ ತಗೊಂಡು ಮತ್ತೆ ಇನ್ನೊಂದು ಜಗ್ ನೀರನ್ನು ಹಾಕಬೇಕು. ಎಷ್ಟು ನೀರನ್ನು ತಗೊಳ್ತೀರೋ ಅಷ್ಟೇ ಜಗ್ಗನ್ನು ಹಾಕಬೇಕು. ಇದೇ ಥರ ಬಳಸ್ಕೊಂಡು ಹೋಗಿ ಒಂದು 20 ದಿನ ಆದಮೇಲೆ ನೀರು ಮತ್ತು ಸುಣ್ಣ ಎರಡೂ ಬದಲಾಯಿಸ್ಬೇಕು. ಈ ಥರ ಒಂದು 20 ದಿನ ತನಕ ನೀವು ಬಳಸ್ಬೋದು. ಇಲ್ಲಿ 20 ಲೀಟ್ರ್ ನೀರಿದೆ, ಅರ್ಧ kg ಸುಣ್ಣ ಹಾಕಿದ್ದೀವಿ ಅಷ್ಟೇ, ನೀರಿಲ್ಲ. ಓಕೆ. ಅಂತಂದರೆ ಈ ಥರ ತಿರುಗಿಸ್ಬಿಟ್ಟು ಕುಡ್ಸಂಗಿಲ್ಲ. ಇದು ಮೇನ್ ನೀರು ಮಾತ್ರ ಕುಡಿಸ್ಬೇಕು. ತಿರುಗಿಸ್ಬಿಟ್ಟು ಇದ್ರ ಕಷ್ಟ ಸಮೇತ ಕುಡ್ಸಂಗಿಲ್ಲ. ಅದು ಜಾಸ್ತಿ ಆರೋಗ್ಯಕ್ಕೆ ತೊಂದರೆ ಆಗುತ್ತೆ, ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ, ಅದು ಸಮಸ್ಯೆ ಆಗುತ್ತೆ. ಅತಿಯಾದರೆ ಅಮೃತವು ವಿಷ ಆಗುತ್ತೆ. ಹಾಗಾಗಿ ಇದು ಜಾಸ್ತಿ ಆಗಬಾರ್ದು. ಇವತ್ತಿನ ಸೆಷನ್ ಇಲ್ಲಿಗೆ ಮುಗಿಸೋಣ. ಊಟಕ್ಕೆ ಹೋಗೋಣ. ಎಷ್ಟಾಯ್ತು ಫೀಡ್ಸ್? ಸ್ನೇಹಿತರೆ, ಇದುವರೆಗೂ ನೀವು ನೋಡಿದ್ದು ಸುಣ್ಣದ ತಿಳಿ ನೀರು. ಕ್ಯಾಲ್ಸಿಯಂ ಅಂಶನ ಹಸುಗಳಲ್ಲಿ ಅಥವಾ ಪ್ರಾಣಿಗಳಲ್ಲಿ ವೀಕ್ ಇದ್ದಾಗ ಇದನ್ನು ಸುಣ್ಣ ತಿಳಿ ನೀರನ್ನ ಚೆನ್ನಾಗಿ ಬೇಯಿಸಿ 12 ಗಂಟೆ ಆದಮೇಲೆ ಈ ತಿಳಿ ನೀರನ್ನು, ಅಂದರೆ ನಾವು ನೀರು ಕುಡಿತೀವಲ್ಲ ಆದ್ಮೇಲೆ ಆ ಥರ ನೀರು ಆಗಬೇಕಿದು. ಒಂಚೂರು ಬೆಳ್ಳಿ ಇರಬಾರ್ದು. ತಿಳಿ ನೀರನ್ನು ನಾವು ಏನು ತಿಂಡಿ ಕೊಡ್ತೀವಿ, ತಿಂಡಿ ನೀರೊಳಗಡೆ ಅಥವಾ ಇದ್ರೊಳಗಡೆ ಇನ್ನೇನು ಮಿಶ್ರ ನೀರು ಕೊಡ್ತೀವಲ್ಲ, ಹುಳಿ ನೀರು ಅಂತೀವಲ್ಲ, ಆ ನೀರೊಳಗಡೆ ನಾವು ಇದನ್ನು ಕುಡಿಸೋದಾದರೆ ಇದು ಚೆನ್ನಾಗಿ ಕ್ಯಾಲ್ಸಿಯಂ ಅಂಶ ಹೆಚ್ಚಾಗುತ್ತೆ, ಹಸುಗಳು ಡೆವಲಪ್ಮೆಂಟ್ ಆಗುತ್ತೆ ಮತ್ತು ವೀಕ್ ಆಗೋಲ್ಲ ಬೇಗ. ಇದನ್ನು ಆದಷ್ಟು ಎಲ್ಲ ನಾಟಿ ಹಸು ಇರ್ಬೋದು ಅಥವಾ ಬೇರೆ ಹಸುಗಳಿರ್ಬೋದು, HF ಹಸುಗಳಿರೋ, ಜರ್ಸಿ ಹಸುಗಳಿರ್ಬೋದು, ಕುರಿಗಳಿರ್ಬೋದು, ಸ್ವಲ್ಪ ಲೈಟಾಗೆ ಒಂದು ನೀವು ಅದನ್ನು ಕುಡಿಸೋದೇ ಆದರೆ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ. ಓಕೆ ಸ್ನೇಹಿತರೆ, ಥ್ಯಾಂಕ್ ಯು.